ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಪ್ರೀತಿಯ ಸೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿನ್ನೆ ದಿವಸ ಮಾಮಿಯವರ ಹತ್ರ ಮಾತಾಡೋಣ, ಅವರ ಆರೋಗ್ಯ ವಿಚಾರಿಸೋಣ ಅಂತ ಹೇಳಿ ಕಾಲ್ ಮಾಡಿದ್ದೆ. ಅವರು ಆರೋಗ್ಯವಾಗಿರೋದು ಒಂದು ಸಂತಸದ ವಿಷಯ. ಹೀಗೆ ಮಾತಿನ ಮಧ್ಯೆ ಅವರು ಹೇಳಿದ್ರು, ಎಲ್ಲರೂ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾ ಇದ್ದಾರೆ, ನೀವು ಅದ್ರ ಬಗ್ಗೆ ಒಂದು 5 ನಿಮಿಷ ಪ್ರತಿ ದಿವಸನೂ ಮಾತಾಡಿ, ಎಲ್ರಿಗೂ ಅದರಿಂದ ಅರ್ಥ ಸ್ವಲ್ಪ ತಿಳಿದಾಗುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವತ್ತು ಕೂತಿದ್ದೀನಿ. ನಿಮಗೆ ಇದು ಹಿಡಿಸುತ್ತೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಮೊದಲಿಗೆ ಗಣೇಶನಿಗೂ, ಶ್ರೀಕೃಷ್ಣನಿಗೂ, ವೇದವ್ಯಾಸರಿಗೂ, ಅರ್ಜುನನಿಗೂ ನಮಸ್ಕರಿಸಿ ನನ್ನ ಈ ಭಗವದ್ಗೀತಾ ಚಿಂತನವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಗೀತೆಯನ್ನು ಉಪನಿಷತ್ತುಗಳ ಸಾರ ಎಂದು ಹೇಳುತ್ತಾರೆ. ಗೀತೆಯ ಧ್ಯಾನ ಶ್ಲೋಕದಲ್ಲಿ ಒಂದು ಶ್ಲೋಕ ಈ ರೀತಿ ಇದೆ: ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸಸ್ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಎಂದು. ಇದರ ಅರ್ಥ, ಎಲ್ಲ ಉಪನಿಷತ್ತುಗಳು ಆಕಳುಗಳು, ಗೋಪಾಲನಂದನನಾದ ಶ್ರೀಕೃಷ್ಣ ಹಾಲು ಕರೆಯುವವನು, ಅರ್ಜುನನು ಕರು, ಹಾಲು ಕುಡಿಯುವವರು ಪಂಡಿತರು. ಶ್ರೇಷ್ಠ ಗೀತಾಮೃತವು ಹೀಗೆ ಕರೆದ ಹಾಲು. ಉಪನಿಷತ್ತುಗಳು ಮುಖ್ಯವಾಗಿ ಜೀವ, ಜಗತ್ತು ಮತ್ತು ಈಶ್ವರನ ಬಗ್ಗೆ ಚಿಂತನೆಗಳನ್ನು ಹೊಂದಿವೆ. ವೇದಾಂತ ಗ್ರಂಥಗಳು ಉಪನಿಷತ್ತಾದರೆ, ಗೀತೆಯಲ್ಲಿ ಅವುಗಳ ಸಾರವನ್ನು ತಂದು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿ ಹೇಳುವ ಮಾರ್ಗದರ್ಶಿಯಾದಂಥ ಒಂದು ಗ್ರಂಥ. ಅದಕ್ಕೆ ಕೆಲವರು ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಮುದ್ರದಿಂದ ಒಂದು ಬೊಗಸೆ ನೀರನ್ನು ತಂದಂತೆ. ಅದನ್ನು ಓದಿದವರು, ಅನುಷ್ಠಾನ ಮಾಡುವವರು ಗೀತೆಯನ್ನು ಪೂರ್ಣ ಅರಿತಿದ್ದೇವೆಂದು ಹೇಳುವಂತಿಲ್ಲ. ಶ್ರೀಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಇವರುಗಳ ಗೀತಾಭಾಷ್ಯ, ಇವರುಗಳ ಪರಂಪರೆಯ ಮಧುಸೂದನ ಸರಸ್ವತಿಯವರು, ವೇದಾಂತ ದೇಶಿಕರು, ಅಭಿನವಗುಪ್ತರು ಇವರುಗಳ ಭಾಷ್ಯ, ಆಧುನಿಕ ಜಗತ್ತಿನ ಲೋಕಮಾನ್ಯ ತಿಲಕರು, ವಿನೋಬ ಭಾವೆ, ಅರವಿಂದರು, ಸ್ವಾಮಿ ಚಿನ್ಮಯಾನಂದ, DVಜಿಯವರು ಇನ್ನೂ ಅನೇಕರು ಗೀತೆಯ ಬಗ್ಗೆ ಆಳವಾಗಿ ಚಿಂತನೆ ನಡೆಸಿದ್ದಾರೆ. ಗೀತೆ ಬದುಕಿಗೆ ಹತ್ತಿರವಾದ್ದು. ಭಗವಾನ್ ಕೃಷ್ಣ ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ. ಆ ಕಾರಣದಿಂದಲೇ ಗೀತೆಗೆ ಅಷ್ಟೊಂದು ಪ್ರಾಶಸ್ತ್ಯ ಬಂದಿರುವುದು. ಆಚರಣೆಯಲ್ಲಿದ್ದು ಅದನ್ನು ಉಪದೇಶಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಗೀತೆಯು ಎಷ್ಟು ಸಾವಿರ ವರ್ಷಗಳಿಂದ ಜನರಿಗೆ ನೆಮ್ಮದಿ ಕೊಟ್ಟಿದೆಯೋ ಲೆಕ್ಕವಿಲ್ಲ. ಹಲವರು ಗೀತೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಕೆಲವನ್ನು ನಾನು ಹೇಳುತ್ತೇನೆ. ಸ್ವಾಮಿ ವಿವೇಕಾನಂದರು ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಈ ಶ್ರೀ ಭಗವದ್ಗೀತೆ ಎಂದು ಬಲು ಸ್ಫುಟವಾಗಿ, ಸುಂದರವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ. ಲೋಕಮಾನ್ಯ ತಿಲಕರು ಸ್ವಾರ್ಥದಿಂದ ಪ್ರಾಪಂಚಿಕ ಬದುಕನ್ನು ಬಾಳಿ ನಿತ್ರಾಣಗೊಂಡವರಿಗೆ ಕಾಲಹರಣ ಮಾಡಲು ಗೀತೆಯನ್ನು ಬೋಧಿಸಿಲ್ಲ. ಆದರೆ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ನಡೆಯಬೇಕು ಎಂಬುದನ್ನು ಮತ್ತು ಬದುಕಿನಲ್ಲಿ ಮಾನವರ ನಿಜವಾದ ಕರ್ತವ್ಯ ಏನೆಂಬುದನ್ನು ಗೀತೆ ತೋರಿಸುತ್ತದೆ. ಬದುಕಿನ ಕಲೆಯಾದ ಈ ಪುರಾತನ ವಿಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಎಲ್ಲರೂ ಪ್ರಯತ್ನ ಮಾಡಬೇಕು ಎಂದು ಹೇಳಿದ್ದಾರೆ. ಗಾಂಧೀಜಿಯವರು, ಗೀತೆ ಜಗನ್ಮಾತೆ, ಆಕೆ ಯಾರನ್ನೂ ದೂರ ಇಡುವುದಿಲ್ಲ. ಗೀತೆಯ ಉಪಾಸಕನಿಗೆ ಎಂದೂ ನಿರಾಸೆ ಆಗುವುದಿಲ್ಲ. ಬೈಬಲನ್ನು ಶಾಂತಿಗಾಗಿ ಓದಿದೆ, ಸಿಗಲಿಲ್ಲ. ಅದನ್ನು ನಾನು ಗೀತೆಯಲ್ಲಿ ಕಂಡುಕೊಂಡೆ. ನಿರಾಸೆಯು ಎದುರಾದಾಗ, ಬೆಳಕಿನ ಕಿರಣವೇ ಕಾಣದಾದಾಗ ನಾನು ಗೀತೆಯ ಮೊರೆ ಹೊಕ್ಕಿದ್ದೇನೆ. ನನ್ನ ಬದುಕು ದುರಂತಗಳಿಂದ ತುಂಬಿದ್ದರೂ ಗೀತೆಯ ಪಠಣದಿಂದ ತಕ್ಷಣವೇ ಶಾಂತಿಯ ತೀರ ಸಿಕ್ಕುತ್ತಿತ್ತು ಎಂದು ಬರೆದಿದ್ದಾರೆ. ಅರವಿಂದ ಘೋಷರು ಮಹಾಭಾರತ ಕಾಲದಿಂದ ಇಂದಿನವರೆಗೂ ಗೀತೆಯ ಜೀವನ ಧರ್ಮಶಾಸ್ತ್ರವಾಗಿ ಉಳಿದು ಬಂದಿದೆ. ನಮ್ಮ ದೇಶದ ಮತ್ತು ಸಂಸ್ಕೃತಿಯ ಪುನರುತ್ಥಾನಕ್ಕೆ ಗೀತೆಯ ಕೊಡುಗೆ ಬಲು ಅಪಾರವಾದದ್ದು. ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಅಗತ್ಯವಾದ ತತ್ವವೆಲ್ಲವೂ ಗೀತೆಯಲ್ಲಿ ಸೇರಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿಂದು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಮುಂದೆ ನೋಡೋಣ. ನಮಸ್ಕಾರ.
ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿನ್ನೆ ಭಗವದ್ಗೀತೆಯ ಪ್ರವೇಶನವನ್ನು ಸ್ವಲ್ಪ ಕೊಟ್ಟಿರುತ್ತೇನೆ. ಅದನ್ನು ಕೇಳಿ ನಮ್ಮ ಸಹೋದರಿಯರು ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಾಮಿ ಗೀತೆಯ ಬಗ್ಗೆ ಮಾತನಾಡಿ ಎಂದು ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಕೊಂಚ ಅಳುಕಿತ್ತು. ಯಾರಿಗೆ ಇಷ್ಟವಾಗುತ್ತದೋ, ಬೋರ್ ಆಗುತ್ತೋ, ಏನಾಗುತ್ತೋ ಅಂತ. ನಾಗರತ್ನ ಅವರ ಹತ್ತಿರ ಹೇಳಿದ್ದೆ. ಅವರು ಎಲ್ರಿಗೂ ಇಷ್ಟ ಆಗುತ್ತೆ, ನೀವು ಪ್ರತಿದಿನ ಹೇಳಿ ಅಂತ ಹುರಿದುಂಬಿಸಿದರು. ಹಾಗಾಗಿ ನಿನ್ನೆ ಶುರು ಮಾಡಿದ್ದಾಯಿತು. ಈಗ ಪ್ರವೇಶನವನ್ನು ಮುಂದುವರಿಸುತ್ತೇನೆ. ಮದನಮೋಹನ ಮಾಲವೀಯರು ಪ್ರಪಂಚದ ಎಲ್ಲ ಜೀವಂತ ಭಾಷೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಿಂದ ತುಂಬಿ ತುಳುಕುವ ಗೀತೆಯಷ್ಟು ಸಣ್ಣದಾದ ಕೈಪಿಡಿ ಇನ್ನೊಂದಿಲ್ಲ. ನನಗೆ ತಿಳಿದಂತೆ ಪ್ರಪಂಚದ ಸಾಹಿತ್ಯ ರಾಶಿಯಲ್ಲೆಲ್ಲ ಎಲ್ಲ ಮಾನವ ಜನಾಂಗಕ್ಕೆ ಗಣಿಯಂತಿರುವ ಭಗವದ್ಗೀತೆಯಂಥ ಉತ್ಕೃಷ್ಟವಾದ ಗ್ರಂಥ ಬೇರೊಂದಿಲ್ಲ ಎಂದು ಗೀತೆಯನ್ನು ಬಣ್ಣಿಸಿದ್ದಾರೆ. ಪ್ರಸಿದ್ಧ ವಿಮರ್ಶಕರಾದ ಆರ್ಡರ್ಸ್ ಹಕ್ಸ್ಲಿ ಎನ್ನುವವರು, ಗೀತೆಯು ತತ್ವಜ್ಞಾನದ ಗ್ರಂಥಗಳಲ್ಲೆಲ್ಲ ಅತ್ಯಂತ ಸ್ಪಷ್ಟ ಹಾಗೂ ವ್ಯಾಪಕವಾದದ್ದು. ಆದ್ದರಿಂದಲೇ ಅದು ಕೇವಲ ಭಾರತೀಯರಿಗೆ ಮಾತ್ರವಲ್ಲದೆ ಎಲ್ಲ ಮಾನವ ಜನಾಂಗಕ್ಕೆ ಉಪಯುಕ್ತವಾದುದು. ಭಗವದ್ಗೀತೆಯು ತತ್ವಜ್ಞಾನದ ಅತ್ಯಂತ ಕ್ರಮಬದ್ಧವಾದ ಅಧ್ಯಾತ್ಮ ಗ್ರಂಥ ಎಂದು ಉಲ್ಲೇಖಿಸಿದ್ದಾರೆ. ಹೀಗೆ ಇನ್ನೂ ಅನೇಕ ಲೋಕಪ್ರಸಿದ್ಧ ಬುದ್ಧಿಜೀವಿಗಳು ಗೀತೆಯ ಬಗ್ಗೆ ಪ್ರಶಂಸೆಯ ನುಡಿಗಳನ್ನು ಚೆಲ್ಲಿದ್ದಾರೆ. ಹಿರಿಯರು ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಮೋಕ್ಷಾಪೇಕ್ಷಿಗಳು ಎಷ್ಟಿದ್ದಾರೆ? 1000ರಲ್ಲಿ ಒಬ್ಬರು ಸಿಕ್ಕಬಹುದು. ಉಳಿದವರು ತಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಹೋದರೆ ಸಾಕು ಎನ್ನುವರು. ಗೌರೀಶಂಕರವನ್ನು ಏರುವವರು ಬೆರಳೆಣಿಕೆಯಲ್ಲಿಹರು. ದೂರದಲ್ಲೇ ನಿಂತು ನಮಗೆ ಆ ಶಕ್ತಿ ಇಲ್ಲ ಎಂದು ಕೈಮುಗಿದು ಅಷ್ಟರಲ್ಲೇ ಸಮಾಧಾನ ಪಟ್ಟುಕೊಳ್ಳುವವರೇ ಹೆಚ್ಚು. ಒಮ್ಮೆ ನಮ್ಮ ಪೂರ್ವಿಕರಲ್ಲಿ ಚರ್ಚೆ ಶುರುವಾಯಿತು. ಅಧ್ಯಾತ್ಮ ಗ್ರಂಥಗಳಲ್ಲಿ ಅತ್ಯಂತ ಸಾರಭೂತವಾದ, ಅತ್ಯಂತ ಶ್ರೇಷ್ಠವಾದ ಗ್ರಂಥ ಯಾವುದು ಎನ್ನುವುದೇ ಚರ್ಚೆಯ ವಿಷಯ. ತಕ್ಕಡಿಯ ಒಂದು ತಟ್ಟೆಯಲ್ಲಿ ಎಲ್ಲ ವೇದಗಳನ್ನು, ಇನ್ನೊಂದು ತಟ್ಟೆಯಲ್ಲಿ ಮಹಾಭಾರತ ಗ್ರಂಥವನ್ನು ಇಟ್ಟರು. ಭಾರತ ಪುಸ್ತಕವಿದ್ದ ತಟ್ಟೆ ಭಾರ ಹೆಚ್ಚಾಗಿ ನೆಲಕ್ಕೆ ಇಳಿಯಿತು. ಇದರಿಂದ ಗಾತ್ರದಲ್ಲೂ ಯೋಗ್ಯತೆಯಲ್ಲಿಯೂ ದೊಡ್ಡದಾದುದು, ಭಾರವಾದುದು ಸರ್ವಶ್ರೇಷ್ಠವಾದ ಆಧ್ಯಾತ್ಮ ಗ್ರಂಥ ವೇದವ್ಯಾಸ ವಿರಚಿತ ಮಹಾಭಾರತ ಎಂದು, ಅದು ಅತಿ ಉತ್ತಮವಾದ ಗ್ರಂಥ ಎಂದು ಪರಿಗಣಿಸಲ್ಪಟ್ಟಿತು. ಅವರುಗಳು ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮ ಸಾಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ ಎಂದರು. ವೇದವ್ಯಾಸರು ಹೇಳುತ್ತಾರೆ, ಭಾರತದಲ್ಲಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಸೇರಿಸಿದ್ದೇನೆ. ಇದು ಇಡೀ ಮಹಾಭಾರತದ ಸಾರ ಸಂಗ್ರಹ ಎಂದರು. ಇನ್ನೂ ಸಂಗ್ರಹವಾಗಿ ಹೇಳಬೇಕಾದರೆ ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗದ ಕೇವಲ 20 ಶ್ಲೋಕ ಇಡೀ ಗೀತೆಯ ಸಾರ ಎಂದರು. ಅಂದರೆ ಪೂರಾ ಭಾರತದ ಸಾರ ಭಗವದ್ಗೀತೆ. ಪೂರಾ ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ. ಶಂಕರಾಚಾರ್ಯರು ನ ಕೇವಲಂ ಗೀತಾರ್ಥಃ ಕಿಂತು ಸರ್ವೋಪಿ ವೇದಾರ್ಥಃ ಅತ್ರ ಪರ್ಯವಸಿತಃ ಎಂದು ಹೇಳಿದರು. ವೈದಿಕ ವಾಂಗ್ಮಯದ ಎಲ್ಲ ಹೇಳಿಕೆಗಳು ಈ 20 ಶ್ಲೋಕಗಳಲ್ಲಿ ಅಡಗಿವೆ ಎಂದು ಹೇಳಿದ್ದಾರೆ. ಗೀತೆಯು ಸಾರ್ವಕಾಲಿಕವಾದುದು, ಸರ್ವರಿಗೂ ಬೇಕಾದ ಅಮೂಲ್ಯ ಗ್ರಂಥ. ಗೀತೆಯನ್ನು ಅಭ್ಯಾಸ ಮಾಡಲು ಯಾರು ಅರ್ಹರು ಎಂದು ಒಂದು ಪ್ರಶ್ನೆ. ಜೀವನದಲ್ಲಿ ಬರುವ ಏರುಪೇರುಗಳನ್ನು ಕಂಡು ಅದನ್ನು ಸಹಿಸಬಲ್ಲವನಾಗಿ, ಲೋಕೋಪಕಾರಿಯಾಗಿ, ಸಂಯಮ, ತತ್ವಜ್ಞಾನೇಚ್ಛೆ ಇವು ಇರುವವರೇ ಗೀತೆಯನ್ನು ಅಭ್ಯಸಿಸಲು ಅರ್ಹರು ಎನ್ನಬಹುದು. ಇದು ಅವರಿಗೆ ಬೇಕಾಗಿರುವ ಅಂತರಂಗದ ಸಿದ್ಧತೆ. ಭಗವದ್ಗೀತೆ ಏನು ಹೇಳುತ್ತದೆ ಎಂದರೆ ಜೀವ, ಜಗತ್ತು ಮತ್ತು ಈಶ್ವರ ತತ್ವವನ್ನು ವಿವರಿಸುತ್ತದೆ. ಜೀವ ಎಂಬುದರ ಸ್ವರೂಪವೇನು? ಜೀವಕ್ಕೆ ಉತ್ತಮ ಗತಿಯೇನು? ಈಶ್ವರ ತತ್ವ ಎಂಥದ್ದು? ಜೀವಕ್ಕೂ ಜಗತ್ತಿಗೂ ಇರುವ ಸಂಬಂಧವೇನು? ಜೀವ, ಜಗತ್ತು, ಈಶ್ವರ ಈ ಮೂರರಲ್ಲಿ ಈಶ್ವರನ ಸ್ಥಾನ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಗೀತೆ ಸಮಾಧಾನ ನೀಡಬಲ್ಲುದು. ಒಂದು ಸಂಪೂರ್ಣ ವಿಶ್ವ ಜೀವದರ್ಶನವೇ ಈ ಗೀತೆಯ ವಿಷಯವಾಗಿದೆ.
ಈ ಜಗತ್ತಿಗೆ ಹೇಗೆ ಬಂದೆ? ಹೊರಗೆ ಹೋಗಲು ದಾರಿ ಇದೆಯೇ? ಈ ಜಗತ್ತಿಗೆ ಕೊನೆ ಉಂಟೆ? ಎಂಬೀ ಪ್ರಶ್ನೆಗಳು ನಮ್ಮಂಥವರಿಗೆ ಉದ್ಭವಿಸುತ್ತವೆ. ಇವುಗಳಿಗೆ ಉತ್ತರವನ್ನು ಗೀತೆಯಲ್ಲಿ ನಾವು ಕಾಣಬಹುದು. ಜೊತೆಗೆ ಗೀತೆಯ ಕೂಲಂಕುಷ ಪಠಣ ಮತ್ತು ಮನನದಿಂದ ನಾವು ಧೈರ್ಯ, ಸಂಯಮ ಮತ್ತು ನೆಮ್ಮದಿಯನ್ನು ಪಡೆಯಬಹುದು. ಬಂಧುಗಳೇ, ಇಲ್ಲಿಗೆ ಇವತ್ತು ಮುಗಿಸುತ್ತೇನೆ. ನಾಳೆಗೆ ಮುಂದುವರಿಸುತ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಈಗ ನಾನು ಹೇಳ ಹೊರಟಿರುವುದು ಭಗವದ್ಗೀತೆಯ ಬಗ್ಗೆ ಚಿಂತನೆ. ಇದು ಬರೀ ಚಿಂತನೆ ಅಷ್ಟೇ, ಶ್ಲೋಕಶಃ ಅರ್ಥ ಅಲ್ಲ ಇದು. ಹಾಗಾಗಿ ಇದರಲ್ಲಿ ಪ್ರವೇಶನ ಸ್ವಲ್ಪ ಉದ್ದ ಆಗತ್ತೆ. ಅಂದ್ರೇನು, ಭಗವದ್ಗೀತೆ ಏನು, ಅದರಿಂದ ಏನು ಉಪಯೋಗ, ಅದನ್ನು ಯಾರು ಹೇಗೆ ಹೇಳಿದ್ದಾರೆ ಅಂತ ಈ ಚಿಂತನೆಯನ್ನು ನಾನು ಹೇಳೋದಾದ್ದರಿಂದ ಇವತ್ತಿನ ದಿವಸನೂ ಈ ಪ್ರವೇಶನವೇ ಬರುತ್ತೆ. ನಾಳೆಯಿಂದ ಪ್ರಥಮೋಧ್ಯಾಯ ಮತ್ತು ಅವುಗಳಲ್ಲೂ ಅಷ್ಟೇ ನಾನು ಶ್ಲೋಕಶಃ ಏನು ಹೇಳೋಕ್ಕೆ ಹೋಗೋದಿಲ್ಲ, ತಾತ್ಪರ್ಯ ಹೇಳ್ಕೊಂಡು ಹೋಗ್ತೀನಿ. ಅದರಿಂದ ನಿಮಗೇನಾದ್ರು ಸ್ವಲ್ಪ ಪ್ರಯೋಜನ ಆಗಬಹುದು ಅಂತ ನನಗನ್ನಿಸುತ್ತೆ. ಇವಾಗ ಮುಂದುವರಿಸ್ತೀನಿ. ಗೀತೆಯಲ್ಲಿ ಸಂವಾದ ರೂಪಗಳಾದ ಪ್ರಭು ಸಂಹಿತ, ಮಿತ್ರ ಸಂಹಿತ ಮತ್ತು ಕಾಂತಾ ಸಂಹಿತ ಈ ಮೂರನ್ನೂ ಕಾಣಬಹುದು. ಪ್ರಭು ಸಂಹಿತದಲ್ಲಿ ಪ್ರಭುಗಳು ಆಜ್ಞಾಪಿಸುವ ರೀತಿಯಲ್ಲಿ ನಿರ್ದೇಶನ ಮಾಡುವಂಥದ್ದು. ಉಪನಿಷತ್ತಿನಲ್ಲಿ ಬರುವ ಸತ್ಯಂವದ ಧರ್ಮಂಚರ ಎಂದು ಹೇಳುವ ಹಾಗೆ ಸತ್ಯವನ್ನು ಹೇಳಬೇಕು, ಧರ್ಮದಲ್ಲೇ ನಡೆಯಬೇಕು, ಆಚರಿಸಬೇಕು ಎಂದು ಹೇಳುವ ಹಾಗೆ ಭಗವಾನ್ ಕೃಷ್ಣ ಹೀಗೇ ಮಾಡು ಎಂದು ಅನೇಕ ಸಲ ಅರ್ಜುನನಿಗೆ ನಿರ್ದೇಶಿಸಿ ಹೇಳಿರುವುದನ್ನು ನಾವು ಕಾಣಬಹುದು. ಉದಾಹರಣೆ, ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಈ ಶ್ಲೋಕದಲ್ಲಿ ಕೃಷ್ಣನು, ಹೇ ಪಾರ್ಥ, ನಪುಂಸಕತ್ವವನ್ನು ಹೊಂದಬೇಡ, ನಿನಗೆ ಇದು ಉಚಿತವಲ್ಲ. ಹೇ ಪರಂತಪ, ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ಎಂದು ಆಜ್ಞಾಪಿಸುವಂತೆ ಹೇಳುತ್ತಾನೆ. ಹೀಗೇ ಮಾಡು ಎಂದು ನಿರ್ದೇಶಿಸುತ್ತಾನೆ. ಮಿತ್ರ ಸಂಹಿತೆಯಲ್ಲಿ ಮಿತ್ರನಿಗೆ ಹೇಳುವಂತೆ ಕೃಷ್ಣಾರ್ಜುನರು ಸಂಬಂಧಿಗಳೂ ಹೌದು, ಆಪ್ತ ಮಿತ್ರರೂ ಹೌದು. ಕೃಷ್ಣ ಅರ್ಜುನನಿಗೆ ಪ್ರೀತಿಯಿಂದ ನೋಡು, ವಿಚಾರ ಮಾಡು, ನಿನಗೆ ಸರಿ ಎನಿಸಿದ್ದನ್ನು ಮಾಡು ಎಂದು ಹೇಳುತ್ತಾನೆ. ಕಾಂತಾ ಸಂಹಿತೆಯಲ್ಲಿ ಕಾಂತೆಗೆ ಅಥವಾ ಕಾಂತನಿಗೆ ಹೇಳುವಂತೆ ಆಜ್ಞೆ ಮಾಡುವಂತಿಲ್ಲ. ತನ್ನ ಅಭಿಪ್ರಾಯವನ್ನು ಹೇಳಿ ಕಾರ್ಯ ಮಾಡುವುದನ್ನು ಕಾಂತನಿಗೇ ವಹಿಸುವುದು. ಆರಿಸಿಕೋ, ನಿನ್ನ ರುಚಿಗೆ ಒಪ್ಪುವುದ ಅದರೊಳ್ ಎಂದು DVG ಅವರು ಹೇಳಿದ್ದಾರೆ. ಅದೇ ತರಹ ಇದು. ಭಗವದ್ಗೀತೆ ಭಗವಂತನ ಹಾಡು ಎಂದಾಗುತ್ತದೆ. ಲೋಕಪ್ರಸಿದ್ಧವಾದ ಈ ಗೀತೆ ನಮಗೆ ಸಿಕ್ಕಿರುವುದು ವ್ಯಾಸರ ಶಿಷ್ಯನೂ ಧೃತರಾಷ್ಟ್ರನ ಸಾರಥಿಯೂ ಆದ ಗವಲ್ಗಣ ಎಂಬ ಸಾರಥಿಯ ಮಗ ಸಂಜಯನಿಂದ. ವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನಿತ್ತು ಯುದ್ಧದ ವರದಿಯನ್ನು ಧೃತರಾಷ್ಟ್ರನಿಗೆ ಹೇಳುವಂತೆ ಆದೇಶವನ್ನಿತ್ತರು. ಯುದ್ಧದ ಪ್ರತಿಯೊಂದು ಘಟನೆಯೂ ದೃಶ್ಯವೂ ಇವನಿಗೆ ಕಣ್ಣೆದುರಿಗೆ ಕಾಣುತ್ತಿದ್ದಿತು. ವರದಿಯನ್ನು ಯಥಾವತ್ತಾಗಿ ಧೃತರಾಷ್ಟ್ರನಿಗೆ ವರದಿ ಮಾಡಿದನು. ಭಗವದ್ಗೀತೆಯನ್ನೂ ವರದಿ ಮಾಡಿದನು. ಅದರಿಂದಾಗಿ ಅತ್ಯಮೂಲ್ಯವಾದ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶಿಸಿದ ಗೀತೆಯು ಇಂದು ಭಾರತದಲ್ಲೇ ಅಲ್ಲದೆ ವಿಶ್ವದ ಎಲ್ಲ ಕಡೆಯಲ್ಲೂ ಪ್ರಚಲಿತವಿದೆ. ವೇದವ್ಯಾಸ ರಚಿತವಾದ ಗೀತೆಯು ಪ್ರಸ್ಥಾನತ್ರಯಗಳಲ್ಲಿ ಒಂದು. ಉಳಿದೆರಡು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ. ತತ್ವಶಾಸ್ತ್ರಾಭ್ಯಾಸಿಗಳಿಗೆ ಈ ಮೂರೂ ಪ್ರಥಮ ಪಾಠಗಳು. ಬ್ರಹ್ಮಸೂತ್ರ ನವ್ಯ ಪ್ರಸ್ಥಾನವೆಂದು, ಉಪನಿಷತ್ತು ಶ್ರುತಿ ಪ್ರಸ್ಥಾನವೆಂದು, ಗೀತೆಯು ಸ್ಮೃತಿ ಪ್ರಸ್ಥಾನವೆಂದು ಹೇಳುತ್ತಾರೆ. ಮಹಾಭಾರತದ 6ನೇ ಪರ್ವವಾದ ಭೀಷ್ಮ ಪರ್ವದಲ್ಲಿ ಗೀತೆ ಉಪಪರ್ವವಾಗಿ ಬರುತ್ತದೆ. ಇದು ಪುರುಷೋತ್ತಮನಾದ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ದಿವ್ಯವಾಣಿಯಾಗಿದೆ. ಇದರಲ್ಲಿ 18 ಅಧ್ಯಾಯಗಳಿವೆ. ದೇವಭಾಷೆ ಸಂಸ್ಕೃತದಲ್ಲಿ ಬರೆಯಲಾಗಿದ್ದು 700 ಶ್ಲೋಕಗಳನ್ನು ಹೊಂದಿದೆ. ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಕೆಲವು ಶ್ಲೋಕಗಳು ತ್ರಿಷ್ಠುಪ್ ಛಂದಸ್ಸಿನಲ್ಲಿಯೂ ಇದೆ. ಕೃಷ್ಣ 620 ಶ್ಲೋಕಗಳನ್ನು, ಅರ್ಜುನ 57 ಶ್ಲೋಕಗಳನ್ನು, ಸಂಜಯ 67 ಶ್ಲೋಕಗಳನ್ನು ಮತ್ತು ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳಿದ್ದಾರೆ. ಈ ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಧ್ಯಾನಯೋಗವು ಹೇಳಲ್ಪಟ್ಟಿವೆ. ಇವುಗಳಲ್ಲಿ ಯಾವುದೇ ಯೋಗದ ಸಾಧನೆಯನ್ನು ತನ್ನ ಯೋಗ್ಯತೆಗನುಸಾರ ಮಾಡುವುದರಿಂದ ಮಾನವನು ಬಲು ಶೀಘ್ರ ಶ್ರೇಯಸ್ಸನ್ನು ಪಡೆಯಬಹುದು. ಗೀತೆ ಚಿಕ್ಕದಾದರೂ ಹಿಂದೂ ಧರ್ಮದ ಮಹಾಗ್ರಂಥವೆಂದು ಹೆಸರು ಪಡೆದಿದೆ. ಗೀತೆಯ ಪ್ರಕಾರ ವೈದಿಕ ಆಚರಣೆ, ಉಪನಿಷತ್ತಿನ ಜ್ಞಾನ, ಭಕ್ತಿ ದೇವತಾವಾದ,
ತಾತ್ವಿಕ ಒಳನೋಟ ಇವುಗಳ ಸಮಗ್ರ ಸಂಶ್ಲೇಷಣೆ ಇದೆ. ಜರಾಮರಣಗಳಿಂದ ಮುಕ್ತಿ ಹೊಂದಲು ಮತ್ತು ಮೋಕ್ಷ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು ಎಂಬುದರ ಚರ್ಚೆ ಇದೆ. ಸನ್ಯಾಸಿಯಾಗಬೇಕೇ, ಗೃಹಸ್ಥನಾಗಿದ್ದು ತನ್ನ ಕರ್ತವ್ಯ ವೃತ್ತಿಗಳನ್ನು ಸರಿಯಾದ ಮಾರ್ಗದಲ್ಲಿ ನಿಭಾಯಿಸಬೇಕೇ, ಗೃಹಸ್ಥನಾಗಿದ್ದೇ ಭಕ್ತಿ ಮಾರ್ಗವನ್ನು ಹಿಡಿಯಬೇಕೇ ಎಂಬುದರ ವಿಶ್ಲೇಷಣೆ ಇದೆ. ಜ್ಞಾನಾಧಾರಿತ ತ್ಯಾಗ, ಧರ್ಮಾಧಾರಿತ ಗೃಹಸ್ಥಾಶ್ರಮ, ಭಕ್ತ್ಯಾಧಾರಿತ ಆಸ್ತಿಕತೆ ಇವುಗಳನ್ನು ಸಮನ್ವಯಗೊಳಿಸುವ ಚರ್ಚೆ ಇದೆ. ದೇಹವನ್ನು ದಂಡಿಸಿ ತಪಸ್ಸು ಮುಂತಾದವುಗಳನ್ನು ಆಚರಿಸುವ ಬದಲು ಅಂತರಂಗ ಶುದ್ಧತೆಗೆ ಒತ್ತು ಕೊಡಬೇಕೆಂದು ಗೀತೆ ಬೋಧಿಸುತ್ತದೆ. ಕರ್ಮ, ಭಕ್ತಿ, ಜ್ಞಾನ, ಧ್ಯಾನ ಇವುಗಳಲ್ಲಿ ಯಾವ ಮಾರ್ಗ ಹಿಡಿದರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆಗುತ್ತದೆ. ಇವುಗಳಲ್ಲಿ ಯಾವುದೂ ಒಂದಕ್ಕಿಂತ ಕೀಳೂ ಇಲ್ಲ, ಮೇಲೂ ಇಲ್ಲ. ಗೀತೆಯು ಸಂಸ್ಕಾರಕ, ರಿಫೈನರ್. ನಾನು ಸಂಸ್ಕಾರಿ, ರಿಫೈನ್ಮೆಂಟ್. ಇದರ ಅಧ್ಯಯನದಿಂದ ಜೀವಿಗೆ ಜಗದ್ಭಾರವು ಲಘುವಾಗುತ್ತದೆ, ಯಥಾರ್ಥವು ಗೋಚರವಾಗುತ್ತದೆ. ಇದು ಉತ್ತಮ, ಇದು ಅಲ್ಲ ಎನ್ನುವ ನಿಶ್ಚಯಾತ್ಮಕತೆ ಬರುತ್ತದೆ. ಅದರಿಂದ ನಿರುದ್ವಿಗ್ನತೆ ಬರುತ್ತದೆ, ಮೋಹ ನಿವಾರಣೆಯಾಗುತ್ತದೆ, ಲೋಕ ಸುಂದರವಾಗುತ್ತದೆ. ಇಲ್ಲಿಗೆ ಈ ಪ್ರವೇಶನ ಅಂದರೆ ಇಂಟ್ರೊಡಕ್ಷನ್ನು ಮುಗಿಯಿತು. ನಾನು ಮತ್ತೆ ನಾಳೆ ನಿಮಗೆ ಮೊದಲನೇ ಅಧ್ಯಾಯದ ಚಿಂತನೆಯನ್ನು ಮುಂದುವರಿಸ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ನನ್ನ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಯ ಪೂರ್ವಕ ನಮಸ್ಕಾರಗಳು. ಈ 3 ದಿವಸದಿಂದ ಭಗವದ್ಗೀತೆ ಬಗ್ಗೆ ಪ್ರವೇಶನವನ್ನು ಹೇಳಿದ್ದಾಯಿತು. ಇದನ್ನು ಇನ್ನೊಂದು ಸಲ ನೀವುಗಳೆಲ್ಲ ಕೇಳಿ ನೋಡಿ. ಏನಾದರೂ ನಿಮಗೆ ಸಂದೇಹ ಬಂದಲ್ಲಿ ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡುತ್ತೇನೆ. ನಾಳೆಯ ಇದೇ ಸಮಯದಲ್ಲಿ ನಿಮಗೆ ಹೇಳುತ್ತೇನೆ. ಈಗ ಮೊದಲನೇ ಅಧ್ಯಾಯವನ್ನು ಶುರು ಮಾಡಲಿದ್ದೇನೆ. ಉಪನಿಷತ್ತುಗಳು ಗುರುಗಳಿಂದ ಶಿಷ್ಯರುಗಳಿಗೆ ಹೆಸರಿಗೆ ಅನ್ವರ್ಥವಾಗಿರುವ ಹಿಮಾಲಯದ ತಂಪಾದ ಪ್ರಶಾಂತ ಪರಿಸರದಲ್ಲಿ ಬೋಧಿಸಲ್ಪಟ್ಟರೆ, ಅದೇ ಉಪನಿಷತ್ತಿನ ಸಾರ ತುಂಬಿದ ಭಗವದ್ಗೀತೆಯನ್ನು ರಣರಂಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ. ಆದರೆ ಪಂಚಪಾಂಡವರಲ್ಲಿ ಅರ್ಜುನನಿಗೆ ಉಪದೇಶಿಸಿದ, ಉಳಿದ 4ವರಿಗಲ್ಲ. ಏಕೆ? ಪಾಂಡವ ಕೌರವ ಸೈನ್ಯಗಳು ಸಕಲ ಸಿದ್ಧತೆಗಳೊಡನೆ ಸಜ್ಜಾಗಿ ನಿಂತು ತಮ್ಮ ತಮ್ಮ ಸೇನಾಧಿಪತಿಗಳ ಆಣತಿಗಾಗಿ ಯುದ್ಧ ಮಾಡಲು ಕಾಯುತ್ತಿವೆ. ಎದುರಾಳಿಯ ಬಲಾಬಲವನ್ನು ವೀಕ್ಷಿಸಲು ಅರ್ಜುನನು ಅಪೇಕ್ಷಿಸುತ್ತಾನೆ. ಸಾರಥಿಯಾದ ಕೃಷ್ಣ ರಥವನ್ನು ಎರಡೂ ಸೈನ್ಯದ ಮಧ್ಯೆ ಭೀಷ್ಮ ದ್ರೋಣರ ಎದುರಿಗೆ ಸರಿಯಾಗಿ ನಿಲ್ಲಿಸುತ್ತಾನೆ. ಅರ್ಜುನ ಕೌರವರ 11 ಅಕ್ಷೌಹಿಣಿ ಸೈನ್ಯವನ್ನು, ಚಿಕ್ಕಂದಿನಲ್ಲಿ ಎತ್ತಿ ಆಡಿಸಿದ ತಾತ ಭೀಷ್ಮರನ್ನು, ಗೌರವಾರ್ಹರಾದ ಆಚಾರ್ಯರಾದ ದ್ರೋಣರನ್ನು ವೀಕ್ಷಿಸುತ್ತಾನೆ. ಈ ಕ್ಷಣದವರೆಗೂ ಯುದ್ಧ ಮಾಡಲು ಅರ್ಜುನ ಕಾತರದಿಂದಿದ್ದ. ಅದಕ್ಕಾಗಿ ವನವಾಸದ 12 ವರ್ಷವೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ಅತಿ ಶಕ್ತಿಯುತವಾದ ಮಹಾಪಾಶುಪತಾಸ್ತ್ರದೊಂದಿಗೆ ಅನೇಕ ಮಂತ್ರಾಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು ಪಡೆದಿದ್ದಾನೆ. ಕೌರವರಿಂದ ದ್ರೌಪದಿಗಾದ ಅವಮಾನಕ್ಕೆ ಮತ್ತು ಧರ್ಮಜನನ್ನು ಮೋಸದ ದ್ಯೂತದಲ್ಲಿ ಸೋಲಿಸಿ ರಾಜ್ಯ ಕೋಶಾದಿಗಳನ್ನು ಕಸಿದುಕೊಂಡು ತಮ್ಮೆಲ್ಲರನ್ನೂ ಕಾಡಿಗಟ್ಟಿದ ನೀಚ ದುರ್ಯೋಧನ ಮತ್ತು ಅವನ 99 ಮಂದಿ ತಮ್ಮಂದಿರನ್ನು ಯುದ್ಧದಲ್ಲಿ ಕೊನೆಗಾಣಿಸಬೇಕೆಂದು ಕಾಯುತ್ತಿದ್ದು, ಈಗ ಪರಿಪಕ್ವವಾದ ಸಮಯವು ಒದಗಿ ಬಂದಿದೆ. ಜೊತೆಗೆ ಅವನು ಆಸೆಪಟ್ಟಂತೆ ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರೈವರೂ ನನ್ನ ಪಂಚಪ್ರಾಣಗಳು ಎಂದು ಹೇಳುತ್ತಿದ್ದ, ಪಾಂಡವರಿಗೆ ಹಿತೈಷಿಯಾದ ಜಗದ್ವಂದ್ಯನಾದ ನೆಂಟನಾದ ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದಾನೆ. ವೀರಯೋಧನಿಗೆ ಚಾಣಾಕ್ಷ ಸಾರಥಿ ದೊರಕಿದಲ್ಲಿ ಅವನಿಗೆ ಯುದ್ಧದಲ್ಲಿ ಎದುರೇ ಇರುವುದಿಲ್ಲ. ಇಂಥ ನಿರ್ಣಾಯಕ ಸಮಯದಲ್ಲಿ ಅರ್ಜುನನಿಗೆ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ತುಮುಲ ಶುರುವಾಯಿತು. ದೇಹ ಮನಸ್ಸುಗಳ ಮೇಲೆ ಒತ್ತಡವಾಗಿ ಶರೀರ ಬುದ್ಧಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಾಗಲಿಲ್ಲ. ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಲಿಲ್ಲ. ಆತ್ಮಬಲ ಕುಂಠಿತವಾಯಿತು. ಮನಸ್ಸು ಅಳ್ಳಕವಾಯಿತು. ದುಷ್ಟ ಚತುಷ್ಟಯರು ಎಂದು ಖ್ಯಾತಿಬತ್ತ ದುರ್ಯೋಧನ, ದುಶಾಸನ, ಶಕುನಿ ಮತ್ತು ಕರ್ಣ ಇವರುಗಳು ಅವನಿಗೆ ಈಗ ದುಷ್ಟರಾಗಿ ಕಾಣಲಿಲ್ಲ. ಬದಲಾಗಿ ಸಂಬಂಧಿಕರಾಗಿ ಕಂಡರು. ಅವರುಗಳು ಎಸಗಿದ ಒಂದೊಂದು ದುಷ್ಕೃತ್ಯವೂ ಗೌಣವಾಗಿ ಕಾಣತೊಡಗಿತು. ಅವರ ತಪ್ಪುಗಳನ್ನು ಮನ್ನಿಸಿ ಬಿಡುವ ಮನಸ್ಸಾಯಿತು. ದ್ರೌಪದಿಯ ಕುಂದಿದ ಮುಖ, ಅವಳ ಬಿಚ್ಚಿದ ನೀಳಕೇಶ,
ಕಾಡಿನಲ್ಲಿ ಕಷ್ಟದಿಂದ ಕಳೆದ 12 ವರ್ಷದ ವನವಾಸ ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಮರೆತು ಬಿಟ್ಟ. ಸಹೋದರರಾದ ದೊಡ್ಡಪ್ಪನ ಮಕ್ಕಳೊಡನೆ ಹೋರಾಡುವುದು ಅಶ್ರೇಯಸ್ಕರ. ಗುರು ಹಿರಿಯರ ಬಾಂಧವರ ಅಸಂಖ್ಯಾತ ನಿರಪರಾಧಿ ಪ್ರಜೆಗಳ ಹತ್ಯೆ ಮಾಡುವುದು ಮಹಾಪರಾಧವಾಗಿ ಕಾಣಿಸಿ ಅವನಲ್ಲಿದ್ದ ಯುದ್ಧೋತ್ಸಾಹವೆಲ್ಲವೂ ಸೂಜಿ ತಗುಲಿದ ಬೆಲೂನಿನಂತೆ ಕುಗ್ಗಿಹೋಯಿತು. ಸ್ವಜನ ಮತ್ತು ಪ್ರಜಾಕ್ಷೋಭೆಯ ಕಲ್ಪನೆಯಿಂದ ಪಾಪಭಯ ಆವರಿಸಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ದುಃಖಿಸುತ್ತಾ ಕೃಷ್ಣನೊಡನೆ, ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ. ನನಗೆ 3 ಲೋಕಗಳ ರಾಜ್ಯವೇ ದೊರಕಿದರೂ ನಾನು ಇವರುಗಳನ್ನು ಕೊಲ್ಲಲಾರೆ. ಬದಲು ಕೌರವರು ನಿರಾಯುಧನಾದ ನನ್ನನ್ನು ಕೊಂದರೂ ಆ ಕೊಲ್ಲುವಿಕೆಯೇ ನನಗೆ ಹೆಚ್ಚು ಶ್ರೇಯಸ್ಕರವಾದೀತು ಎಂದು ಹೇಳಿ ಉದ್ವಿಗ್ನ ಮನಸ್ಕನಾದ ಲೋಕೈಕವೀರ ಅರ್ಜುನನು, ನನಗೆ ಜಯ ಬೇಡ, ನನಗೆ ರಾಜ್ಯ ಬೇಡ, ನನಗೆ ರಾಜ್ಯ ಸುಖ ಬೇಡ ಎಂದು ಹೇಳಿ ಬಿಲ್ಲು, ಬಾಣ, ಕತ್ತಿ ಮುಂತಾದ ಎಲ್ಲ ಆಯುಧಗಳನ್ನು ಕೆಳಗಿಟ್ಟು ನನಗೆ ದಾರಿ ತೋರು ಎಂದೆನ್ನುತ್ತಾ ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟನು. ಜೀವಪೋಷಣೆ ಧರ್ಮವಾದಂತೆ ಯುದ್ಧ ಸಮಯದಲ್ಲಿ ಜೀವಹತ್ಯೆಯೂ ಧರ್ಮವಾಗುತ್ತದೆ. ದುರ್ಯೋಧನನ ಪಕ್ಷದಲ್ಲಿ ಒಳ್ಳೆಯವರು ಹಿರಿಯರು ಆದಂಥ ಭೀಷ್ಮ ದ್ರೋಣರಿದ್ದರೂ ಕೂಡ ಅವನ ಅಭಿಪ್ರಾಯಕ್ಕೆ ಮೌನದ ಸಮ್ಮತಿಯನ್ನು ಕೊಟ್ಟಿದ್ದಾರಲ್ಲ, ಅಂಥ ಸಂದರ್ಭದಲ್ಲಿ ತೀವ್ರವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಆದ್ದರಿಂದ ಈ ಯುದ್ಧ ಎನ್ನುವ ಪ್ರವಾಹದಲ್ಲಿ ಅವರು ಕೊಚ್ಚಿಕೊಂಡು ಹೋಗಲೇಬೇಕಾಗಿದೆ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸುತ್ತಿದ್ದೇನೆ. ನಾಳೆ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿನ್ನೆ ನಮ್ಮ ಸಂಘದಲ್ಲಿ ಅನೇಕರು ತಮ್ಮ ಮೆಚ್ಚುಗೆಯನ್ನು ಸೂಚಿಸಿ ಮೆಸೇಜ್ ಮಾಡಿದ್ರು. ಅವರಿಗೆಲ್ರಿಗೂ ನನ್ನ ಅನಂತ ಧನ್ಯವಾದಗಳು. ಇವತ್ತು ಈ ಪ್ರಥಮ ಅಧ್ಯಾಯಕ್ಕೆ ನಿನ್ನೆ ಸ್ವಲ್ಪ ಹೇಳಿದ್ದೆ ನಾನು, ಅದನ್ನು ಇವಾಗ ಮುಂದುವರಿಸ್ತೀನಿ. ಹಾಗೆ 2ನೇ ಅಧ್ಯಾಯಕ್ಕೂ ಇವತ್ತು ಹೋಗೋಣ. ಧರ್ಮರಾಯನ ಆಶಾದೀಪದಂತಿದ್ದ ಪಾರ್ಥನ ಹತಾಶೆಯನ್ನು ಕಂಡು ಪಾರ್ಥಸಾರಥಿಯು ಪಾರ್ಥನ ಮನವೆಂಬ ಕುದುರೆಯನ್ನು ಎಬ್ಬಿಸಲು ಮಾತೆಂಬ ಚಾಟಿಯಿಂದ ಅವನಲ್ಲಿದ್ದ ಖಿನ್ನತೆಯನ್ನು ದೂರ ಮಾಡಿ ಯುದ್ಧೋತ್ಸಾಹವನ್ನು ತುಂಬಲು ಹೇಳಿದಂತಹ ಮಾತುಗಳು ಗೀತೆಯಾಗಿ, ಉಪನಿಷತ್ಸಾರವಾಗಿ, ಇಂದಿಗೂ ಮುಂದಕ್ಕೂ ಪ್ರಯೋಜನಕಾರಿಯಾಗಿ ಭಗವಾನ್ ಕೃಷ್ಣನ ಉಪದೇಶವಾದ್ದರಿಂದ ಭಗವದ್ಗೀತೆ ಎಂದು ಕರೆಯಲ್ಪಟ್ಟು ಲೋಕವಿಖ್ಯಾತವಾಯಿತು. ಯುದ್ಧ ಮಾಡಲು ಹಿಂಜರಿದು ಕೊನೆಯ ಘಳಿಗೆಯಲ್ಲಿ ವಿಮುಖನಾದ ಅರ್ಜುನನಿಗೆ ಉಪದೇಶ ಕೊಡಲು ನಿರ್ಧರಿಸಿದ ಕೃಷ್ಣ. ಕೊಲ್ಲುವವರಾರು, ಕೊಲ್ಲುವುದು ಯಾರನ್ನು, ಸ್ವಧರ್ಮ ಎಂದರೇನು, ಸ್ವಧರ್ಮಾಚರಣೆಯಿಂದ ಮನಸ್ಸು ಪರಿಶುದ್ಧವಾಗುವುದು ಹೇಗೆ, ಅದರಿಂದ ಪ್ರಯೋಜನವೇನು ಮುಂತಾದ ವಿಷಯಗಳನ್ನು ಆ ಸಮಯದಲ್ಲಿ ಅರ್ಜುನನಿಗೆ ತಿಳಿಯಪಡಿಸಿ ಅವನು ಕ್ಷತ್ರಿಯ ಧರ್ಮದಿಂದ ವಿಮುಖನಾಗುವುದನ್ನು ತಪ್ಪಿಸಲು ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಬೇಕಾಯಿತು. ಇವನಿಗೆ ಬಂದ ದ್ವಂದ್ವ ಉಳಿದ ಪಾಂಡವರಿಗೆ ಬಂದಿರಲಿಲ್ಲ. ದ್ವಂದ್ವರಹಿತರಾಗಿದ್ದರು ಅವರು. ಹಾಗಾಗಿ ಅರ್ಜುನನಿಗೆ ಗೀತಾಮೃತವನ್ನು ಪಾನ ಮಾಡಿಸಿದ ಶ್ರೀಕೃಷ್ಣ. ಪಾನ ಮಾಡಿದ ಅರ್ಜುನ ಹರ್ಷಚಿತ್ತನಾಗಿ ದೃಢ ಮನಸ್ಕನಾಗಿ, ನನ್ನ ಮನಸ್ಸು ಈಗ ತಿಳಿಯಾಗಿದೆ, ನಾನು ಯುದ್ಧ ಮಾಡುತ್ತೇನೆ ಎಂದು ಹೇಳಿ ಯುದ್ಧಕ್ಕೆ ಸಿದ್ಧನಾದನು. ಈಗ ಭಗವದ್ಗೀತೆ ಬಗ್ಗೆ ಚಿಂತನೆ. ಅಧ್ಯಾಯ 2. ನಮಗೆ ಒಳಿತನ್ನು ಮಾಡುವುದು 2 ಮಾರ್ಗಗಳು. ಒಂದು ಶ್ರೇಯಸ್ಸು, ಮತ್ತೊಂದು ಪ್ರೇಯಸ್ಸು. ಶಾಶ್ವತವಾಗಿ ಒಳಿತು ಮಾಡುವುದು ಶ್ರೇಯಸ್ಸು. ಧೀರನಾದವನು ವಿಶ್ಲೇಷಣೆ ಮಾಡಿ ಶ್ರೇಯಸ್ಸನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಈ ಮಾರ್ಗವನ್ನು ಹಿಡಿಯುವವರು ಕಡಿಮೆ. ಬಹಳ ನೆಮ್ಮದಿ ಸಿಗುವುದು ಎನ್ನುವ ಭ್ರಮೆಯಲ್ಲಿ ಪ್ರೇಯಸ್ಸಿನ ಮಾರ್ಗವನ್ನು ಹಿಡಿದರೆ ಅದು ಮರೀಚಿಕೆಯಾಗುತ್ತದೆ. ಶ್ರೇಯಸ್ಸೂ ಇಲ್ಲ, ಪ್ರೇಯಸ್ಸೂ ಇಲ್ಲ ಎಂದಾಗುತ್ತದೆ. ಒಂದು ವೇಳೆ ಸುಖ ಸಿಕ್ಕರೂ ಅದು ಶಾಶ್ವತವಾಗಿರುವುದಿಲ್ಲ. ಇಂಥದ್ದೇ ಶ್ರೇಯಸ್ಸಿನ ದಾರಿ ಎಂದು ತಿಳಿಯುವುದು ಕಷ್ಟ. ಆ ಮಾರ್ಗ ತೋರಿಸುವವರು ಬೇಕಷ್ಟೆ. ಅರ್ಜುನನು ಧೀರನೇ ಹೌದು, ಅದರಲ್ಲಿ 2 ಮಾತಿಲ್ಲ. ಆದರೆ ಈಗ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ಯುದ್ಧ ಹಿಂಸೆ, ಆದ್ದರಿಂದ ಯುದ್ಧವೇ ಬೇಡ. ನಿಕಟ ಸಂಬಂಧಿಗಳನ್ನು, ಆಚಾರ್ಯರನ್ನು ಕೊಲ್ಲುವುದಕ್ಕಿಂತ ಭಿಕ್ಷಾಟನೆ ಮಾಡುವುದೇ ಸರಿ ಎಂದು ಕೃಷ್ಣನೊಡನೆ ಹೇಳಿ ತನ್ನ ಅಭಿಪ್ರಾಯವನ್ನು ಅನೇಕ ವಿಧವಾಗಿ ಸಮರ್ಥಿಸಿಕೊಳ್ಳುತ್ತಾನೆ. ಕೊನೆಗೆ ಏನನ್ನೂ ತೀರ್ಮಾನಿಸಲಾಗದೆ
ನಾನು ನಿನಗೆ ಶರಣಾಗಿದ್ದೇನೆ, ನನಗೆ ಶ್ರೇಯಸ್ಕರವಾದ ಸಾಧನವನ್ನು ತಿಳಿಸು ಎಂದು ಕೈಮುಗಿದು ಕೇಳಿಕೊಳ್ಳುತ್ತಾನೆ ಕೃಷ್ಣನನ್ನು. ಇಷ್ಟು ಹೊತ್ತು ಅರ್ಜುನನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಕೃಷ್ಣ ನಸುನಕ್ಕೂ ಮಾತಾಡಲು ಪ್ರಾರಂಭಿಸುತ್ತಾನೆ. ಭಗವಾನ್ ವಾಚ ಎಂದೇ ಪ್ರಾರಂಭವಾಗುತ್ತದೆ. ಗೀತೆಯಲ್ಲಿ ಎಲ್ಲೆಡೆಯೂ ಕೃಷ್ಣನನ್ನು ಭಗವಾನ್ ಎಂದೇ ಸಂಬೋಧಿಸಿದೆ. ಭಗವಾನ್ ಎಂಬ ಪದಕ್ಕೆ ಆತ್ಮದರ್ಶಿಯಾದವನು ಎಂಬ ಅರ್ಥವೂ ಇದೆ. ಭಗ ಎಂದರೆ ಜ್ಞಾನ, ವೈರಾಗ್ಯ ಎಂದು, ಕಾರಣ ಎಂದು ಹೇಳುತ್ತಾರೆ. ಆತ ಕಾರಣ, ನಾವೆಲ್ಲ ಕಾರ್ಯಗಳು. ಜೀವರಾಶಿಗಳ ಹುಟ್ಟು, ಬಾಳುವಿಕೆ ಮತ್ತು ಮರಣ, ಬಂಧಕಾರಕ ವಿದ್ಯೆ ಮತ್ತು ಮೋಕ್ಷಕಾರಕ ವಿದ್ಯೆ ಇವೆಲ್ಲವನ್ನೂ ಯಾರು ತಿಳಿದಿದ್ದಾರೋ ಅವರು ಭಗವಾನ್. ಭಗವಾನ್ ಕೃಷ್ಣ ಹೇಳಿರುವ ಗೀತೆ 18 ಅಧ್ಯಾಯಗಳಲ್ಲಿ ವಿಸ್ತೃತವಾಗಿದೆ. ಆದರೂ ಮುಖ್ಯವಾದ ವಿಷಯಗಳೆಲ್ಲ 2ನೇ ಅಧ್ಯಾಯದಲ್ಲೇ ಬಂದು ಬಿಟ್ಟಿದೆ. 1ನೇ ಅಧ್ಯಾಯದಲ್ಲಿ ಕೃಷ್ಣ ಏನೂ ಮಾತೇ ಆಡೋದಿಲ್ಲ, ಬರೀ ಅರ್ಜುನನ ಮಾತು. ಭಗವದ್ಗೀತೆ ಅಂದರೆ ಭಗವಂತನ ಮಾತು ಆರಂಭವಾಗುವುದೇ 2ನೇ ಅಧ್ಯಾಯದಿಂದ. ಇಡೀ ಗೀತೆಯ ಸಾರಾಂಶ ಈ ಅಧ್ಯಾಯದಲ್ಲಿ ಅಡಗಿದೆ. ಅದ್ವಿತೀಯವಾಗಿರುವ ಈ ದ್ವಿತೀಯ ಅಧ್ಯಾಯ ಸುಮಾರು ವಿಸ್ತಾರವಾಗಿಯೂ ಇದೆ. ಇದರಲ್ಲಿರುವ 72 ಶ್ಲೋಕಗಳಲ್ಲಿ ತತ್ವ ಸಾಮಗ್ರಿ ಹೆಚ್ಚಾಗಿ ಕಾಣುತ್ತೆ. ಇನ್ನೂ 6 ಶ್ಲೋಕಗಳು ಹೆಚ್ಚಾಗಿರುವ 18ನೇ ಅಧ್ಯಾಯದಲ್ಲಿ ತತ್ವಕ್ಕಿಂತ ಸಾಧನ ಸಾಮಗ್ರಿ ಉಂಟು. ಜೀವನದ ದಿನನಿತ್ಯದ ಅಳವಡಿಕೆಗೆ ಬರುವಂತಹ ಎಷ್ಟೋ ವಿವರಗಳು ಇವೆ. ಅಧ್ಯಾಯ 2 ಶ್ಲೋಕ 2 ಇವಾಗ ನಾನು ಓದುತ್ತೇನೆ. 3ನೇ ಶ್ಲೋಕನೂ ಓದ್ತೀನಿ. ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ನಾಳೆ ಶುರು ಮಾಡ್ತೀನಿ. ಅಧ್ಯಾಯ 2ನೇದು ಶ್ಲೋಕ 2. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. 3ನೇ ಶ್ಲೋಕ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾಳೆ ಮತ್ತೆ ನೋಡೋಣ.